ಲೋಕಾಯುಕ್ತ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಇದರ ಈ ಒಂದು ಪ್ರಕರಣದ ಕಿಂಗ್ ಪಿನ್ ವಿ ಭಾಸ್ಕರನ ಬಂಧನವಾಗಿದೆ. ವಿಶೇಷ ತನಿಖಾ ತಂಡದ ಅಧಿಕಾರಿಗಳಿಂದ ಈ ಭಾಸ್ಕರನ ಬಂಧನವಾಗಿದೆ. ವಿ ಭಾಸ್ಕರ್ ಲೋಕಾಯುಕ್ತ ಭ್ರಷ್ಟಾಚಾರದ ಕಿಂಗ್ ಪಿನ್ ಅಂತಾನೆ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಭಾಸ್ಕರನ ಬಂಧನ ಆಗಿದೆ. ಕಳೆದ ಕೆಲವು ದಿವಸಗಳಿಂದಲೂ ಕೂಡ ಎಸ್ಐಟಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇತ್ತು ಭಾಸ್ಕರನ ಬಂಧನಕ್ಕಾಗಿ. ಆದರೆ ಈತ ಎಸ್ಐಟಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದಕ್ಕೆ ದಾಳಿ ಮಾಡಿದ ಎಸ್ಐಟಿ ಅಧಿಕಾರಿಗಳು ಈ 420 ಭಾಸ್ಕರ್ನನ್ನ ವಶಕ್ಕೆ ಪಡಿಸಿದ್ದಾರೆ ಮತ್ತು ಇಂದು ಸಂಜೆ ಲೋಕಾಯುಕ್ತ ಕೋರ್ಟ್ಗೆ ಈತನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನಾವು ಪಡಿಬಹುದು. ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಈಗಾಗಲೇ ಭಾಸ್ಕರನ ಬಂಧನ ಆಗಿರುವಂಥದ್ದು ಮತ್ತು ಇಷ್ಟು ದಿವಸಗಳ ಕಾಲ ಭಾಸ್ಕರನ ಬಂಧನ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಈಗಾಗಲೇ ರವಿಕೃಷ್ಣ ರೆಡ್ಡಿ ಅವರು ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಹೇಳಿದ್ರು. ಸುಮಾರು 20-30 ದಿವಸಗಳ ಹಿಂದೆಯೇ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದ್ದಂಥ ಭಾಸ್ಕರ್ ಎಸ್ಐಟಿಗೆ ಯಾಕೆ ಸಿಗಲಿಲ್ಲ, ಇದರ ಹಿಂದೆ ಏನಿದೆ ಅನ್ನುವಂಥದ್ದು, ಇದಕ್ಕೆ ತಾವೇನು ಹೇಳ್ತೀರಿ? ರಾಘವೇಂದ್ರ, ನಿಜವಾಗ್ಲೂ ಕೂಡ ಇವತ್ತು ಎಸ್ಐಟಿ ಬಳಿಗೆ ದೊಡ್ಡ ಒಂದು ಬೇಟೆನೇ ಬಂದಿದೆ. ಆದರೆ ಈ ಬೇಟೆ ಸಾಕಷ್ಟು ಹಿಂದೆ ಬಿದ್ದಿದ್ರೆ ಈ ಪ್ರಕರಣದಕ್ಕೆ ಸಾಕಷ್ಟು ಬೇರೆ ರೂಪಗಳು ಪಡ್ಕೊಳ್ಬಹುದಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಏನು ಲೋಕಾಯುಕ್ತದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಹಗರಣದ ಮಾಹಿತಿಯ ಎಲ್ಲಾ ಮಾಹಿತಿ ಈ ವಿ ಭಾಸ್ಕರ್ ಕೈಯಲ್ಲಿತ್ತು. ಈತನಿಗೆ ಅಶ್ವಿನ್ ರಾವ್ ಅಷ್ಟೇ ಅಲ್ಲ, ಲೋಕಾಯುಕ್ತ ಭಾಸ್ಕರ್ ರಾವ್ ಅವರ ಕೂಡ ಆತ್ಮೀಯತೆ ಇತ್ತು. ಹಾಗಾಗಿ ಈತ ಒಂದು ಮಹತ್ವದ ಒಂದು ಮಾಹಿತಿಯ ಗಣಿಯಾಗಿದ್ದ. ಈತನನ್ನ ಈ ಹಿಂದೆಯೇ ಬೇಗನೆ ಬಂಧಿಸಿದ್ರೆ ಇನ್ನಷ್ಟು ಈ ಪ್ರಕರಣಕ್ಕೆ ಹೊಸ ಹೊಸ ತಿರುವುಗಳು ಬರ್ತಿತ್ತು, ದೊಡ್ಡವರ ತಲೆದಂಡ ಆಗ್ತಿತ್ತು, ಮತ್ತೆ ಇನ್ನಷ್ಟು ಗಂಭೀರವಾದ ಒಂದು ತನಿಖೆ ಮಾಡಬಹುದಿತ್ತು, ಮತ್ತೆ ಇನ್ನಷ್ಟು ಆರೋಪಿಗಳು ಬಲೆಗೆ ಬೀಳ್ತಿದ್ರು. ಆದ್ರೆ ಯಾಕೋ ಗೊತ್ತಿಲ್ಲ, ಎಸ್ಐಟಿ ಅವರ ಬಲೆಗೆ ಸಾಕಷ್ಟು ಭಾರಿ ವಿಳಂಬವಾಗಿ ಈತನ ಒಂದು ಬೇಟೆಯಾಡಿದ್ರು. ಆದ್ರೂ ಕೊನೆಗೂ ಕೂಡ ಈ ಭಾಸ್ಕರ ಬಲೆಗೆ ಬಿದ್ದಿದ್ದಾನೆ. ಆದ್ರೆ ಈತ ತುಂಬಾ ಪ್ರಿಪೇರ್ ಆಗಿಯೇ ಬಲೆಗೆ ಬಿದ್ದಿದ್ದಾನೆ ಅನ್ನುವಂಥದ್ದು ಪಕ್ಕಾ ಆಗುತ್ತೆ. ಯಾಕಂದ್ರೆ ಇವತ್ತು ಆತನ ಬಂಧನ ಆತ ಲಾಯರ್ಗಳ ಜೊತೆ ಇರುವಾಗ ಆಗಿರುವಂಥದ್ದು. ಈತ ಲಾಯರ್ ಜೊತೆ ಇದ್ದ, ಯಾಕಂದ್ರೆ ಈತ ಸಾಕಷ್ಟು ಕಾರ್ಯತಂತ್ರನ ರೂಪಿಸಿದ್ದ, ಸಾಕಷ್ಟು ಲಾಯರ್ಗಳನ್ನ ಭೇಟಿಯಾಗಿದ್ದ. ನಾನು ಬಂಧನ ಆದ್ರೆ ಯಾವ ರೀತಿ ಹೇಳಿಕೆಗಳನ್ನ ಕೊಡಬೇಕು, ಯಾವ ರೀತಿ ನಾನು ನಡ್ಕೋಬೇಕು, ಇದನ್ನೆಲ್ಲ ಚರ್ಚೆ ಮಾಡಿ ಯಾವ ಮಾಹಿತಿನ ನಾನು ಬಾಯಿ ಬಿಡಬೇಕು ಬಿಡಬಾರ್ದು ಅನ್ನುವಂಥ ಒಂದು ರಿಹರ್ಸಲ್ ಆಗಿ ಇವತ್ತು ಬಂಧನ ಅವನಾಗಿ ಆದಂಗೆ ಕಾಣ್ತಾ ಇದೆ ರಾಘವೇಂದ್ರ, ಮೇಲ್ನೋಟಕ್ಕೆ ನೋಡಿದಾಗ. ನಿಜ, ನೀವು ಹೇಳ್ತಿರೋ ಹಾಗೆ ಆತ ತುಂಬಾ ಪ್ರಿಪೇರ್ ಆಗಿ ಆತನ ಸಿಕ್ಕಾಕೊಂಡಿದ್ದಾನೆ ಅನ್ನುವಂಥದ್ದು. ಮತ್ತು ಹೋರಾಟಗಾರರು ಆಗಲೇ ಒಂದು ಮಾತನ್ನ ಹೇಳ್ತಿದ್ದದ್ದು ನೋಡಿದ್ವಿ. ಸರ್ಕಾರ ಮತ್ತು ಎಸ್ಐಟಿ ನಡುವಿನ ಒಂದು ನಾಟಕಬಾಜಿ ಇಲ್ಲಿ ನಡೀತಾ ಇದೆ. ಇನ್ಸ್ಟಾಲ್ಮೆಂಟ್ ಆಗಿ ಒಬ್ಬೊಬ್ಬರನ್ನೇ ಬಂಧಿಸಿ ಈ ಪ್ರಕರಣ ಇನ್ನು ಜೀವಂತವಾಗಿದೆ ಅನ್ನೋದನ್ನ ತೋರಿಸ್ತಿದ್ದಾರೆ. ಹಾಗಾಗಿ ಯಾರನ್ನ ಬಂಧಿಸಬೇಕು, ಯಾರನ್ನ ಪ್ರಮುಖವಾಗಿ ವಿಚಾರಣೆ ಮಾಡಬೇಕು, ಅವರನ್ನ ಮಾಡುವಲ್ಲಿ ಮೀನಾಮೇಷ ಎಣಿಸ್ತಾ ಇದೆ ಎಸ್ಐಟಿ ಅಂತ ಮೇಲ್ನೋಟಕ್ಕೆ ಹಾಗನ್ಸುತ್ತಾ ಅಂತ. ಯಾಕಂದ್ರೆ ವಿ ಭಾಸ್ಕರ್ ನಮ್ಮ ಕಚೇರಿಗೂ ಬಂದಿದ್ದ ಯಾವಾಗ ಈ ಲೋಕ ಹಗರಣ ನಡೆದಿದೆ ಅನ್ನುವಂಥ ಪ್ರಕರಣ ಬಿಸಿ ಏರ್ತೋ ಆವಾಗ ನಮ್ಗೆ ಕೂಡ ನೇರವಾಗಿ ಇದನ್ನ ಇಂಟರ್ವ್ಯೂ ಕೂಡ ಕೊಟ್ಟಿದ್ದ. ಆಮೇಲೆ ಆತ ಬೆಂಗಳೂರಿನಲ್ಲೇ ಓಡಾಡ್ಕೊಳ್ತಿದ್ದ. ಜೊತೆಗೆ ಆತ ಒಂದು JC ನಗರದ ಒಂದು ಪ್ರಮುಖ ಅಪಾರ್ಟ್ಮೆಂಟ್ ಅಲ್ಲಿ 2 ಯೂನಿಟ್ ತಗೊಂಡಿದ್ದ. ಅದರ ಖಾತಾ ಮಾಡಿಸ್ಕೊಡಿ ಅಂತ BBMP ಅಧಿಕಾರಿಗಳನ್ನ ಪದೇ ಪದೇ ಪೀಡಿಸ್ತಿದ್ದ, ಕಾಡಿಸ್ತಿದ್ದ. ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದ ಅನ್ನೋವಂಥ ಒಂದು ಮಾಹಿತಿ ಮೂಲಗಳಿಂದ ತಿಳಿದು ಬಂದಿತ್ತು. ಈ ಮಾಹಿತಿನ ನಾವು ಕೂಡ SITಗೆ ಕೊಟ್ಟಿದ್ವಿ. ಮತ್ತೆ ಆತ ಚೆನ್ನೈಯಲ್ಲಿ ಅಡಕೊಂಡಿದ್ದ, ಆವಾಗ ಕೂಡ ನಾವು SITಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಆದ್ರೆ ಯಾಕೋ SIT ಈತನ ಬಂಧನಕ್ಕೆ ಸ್ವಲ್ಪ ವಿಳಂಬ ಧೋರಣೆನೇ ತಾಳಿತು. ಒಂದು ವೇಳೆ ಈತ ಬಿಸಿಯಲ್ಲೇ ಅಂದ್ರೆ ಈ ಒಂದು ಹಗರಣ ನಡೆದಿತ್ತು ಅನ್ನುವಾಗ ಯಾವಾಗ ಸುವರ್ಣ ನ್ಯೂಸ್ಗೆ ಬಂದು ಆತ ಇಂಟರ್ವ್ಯೂ ಕೊಟ್ಟ ಆವತ್ತೇ ಅದೇ ಸಂದರ್ಭದಲ್ಲಿ ಆತನ ಬಂಧನ ಆಗ್ತಿದ್ರೆ ಈ ಒಂದು ಪ್ರಕರಣಕ್ಕೆ ಬೇರೆನೇ ಚಿತ್ರಣ ಬರ್ತಿತ್ತೋ ಏನೋ ಅನ್ನುವಂಥದ್ದು ವಿಶ್ಲೇಷಿಸಿದಾಗ ಅನ್ಸುತ್ತೆ. ಯಾಕಂದ್ರೆ ಅವನು ಆಡ್ತಿದ್ದ ರೀತಿ ಮತ್ತೆ ಆತ ಹೇಳ್ತಿದ್ದ ರೀತಿ ಹೇಗಿತ್ತಂದ್ರೆ ಈ ಎಲ್ಲ ಲೋಕಾಯುಕ್ತದಲ್ಲಿ ಲಂಚದಿಂದಲೇ ನಡೆಯೋದು, ಆ ಲಂಚದ ಒಂದು ಸಂಸ್ಥೆ ಅನ್ನುವಂಥದ್ದೇ ಲಂಚದಿಂದ ನಡೆಯೋದು, ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ, ಎಲ್ಲರ ಮಾಹಿತಿ ನನ್ನ ಹತ್ರ ಇದೆ. ಈಗ ನನ್ನನ್ನೇನಂದ್ರೆ
ಏನಾದರೂ ವಶಕ್ಕೆ ಪಡ್ಕೊಂಡು ನನ್ನ ವಿಚಾರಣೆ ಮಾಡಿಸಿದ್ರೆ ನಾನು ಎಲ್ಲ ಮಾಹಿತಿನ ಬಿಟ್ಬಿಡ್ತೀನಿ ಅನ್ನುವಂಥ ಒಂದು ಮಾಹಿತಿನ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಆತನ ಬಂಧನ ಆಗಿದ್ರೆ ಈ ಎಲ್ಲ ಮಾಹಿತಿಗಳು ಹೊರ ಬರ್ತಿತ್ತು. ಆದರೆ ಇದು ತುಂಬ ವಿಳಂಬ ಆಗಿರೋದ್ರಿಂದ ಈತ ತಾನು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನುವಂಥದ್ದನ್ನು ಪ್ರಿಪೇರ್ ಆಗಿ ಬಂದಿರೋದು ಕಂಡು ಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಂಧನ ಮಾಡಿದ್ರೆ ಆ ಎಲ್ಲ ಮಾಹಿತಿಗಳನ್ನು ಬಾಯಿ ಬಿಡ್ತಾನ ಇಲ್ವಾ ಅನ್ನುವಂಥದ್ದು ಕೂಡ ಒಂಥರ ಅನುಮಾನ ಮೂಡಿಸ್ತಿದೆ. ಖಂಡಿತವಾಗಿ ಅಂದ್ರೆ ನೀವು ಹೇಳ್ತಿರೋ ಹಾಗೆ ಒಂದು ಪ್ರಿಪೇರ್ ಆಗಿ ಈತ SIT ಅವರ ವಶಕ್ಕೆ ಸಿಕ್ಕಿದ್ದಾನೆ ಅನ್ನುವಂಥದ್ದು. ಆತ ಲಾಯರ್ನೊಂದಿಗೆ ವ್ಯವಹರಿಸ್ತಾ ಇದ್ದ ಮತ್ತು ಬೆಂಗಳೂರಿನಲ್ಲಿ ಇದ್ದ ಅನ್ನುವಂಥದ್ದಾಗಿದ್ರೆ SIT ನಿಜಕ್ಕೂ ಆತನನ್ನ ಸಂಪೂರ್ಣವಾಗಿ ಫಾಲೋ ಅಪ್ ಮಾಡಿದ್ರೆ ಪ್ರಾಯಶಃ ಬಂಧನಕ್ಕೆ ಇಷ್ಟು ತಡ ಆಗ್ತಿರ್ಲಿಲ್ಲ ಅನ್ನುವಂಥದ್ದು. ಹಾಗಾಗಿ SITಯ ಇವತ್ತಿನ ಈ ವಿ ಭಾಸ್ಕರ್ನ ಬಂಧನ ಕೂಡ ಎಲ್ಲೋ ಒಂದು ರೀತಿಯಾಗಿ ಆತನೇ ಸಿಕ್ಕಾಕೊಂಡ ಅನ್ನುವಂಥ ರೀತಿಗೆ ಮೇಲ್ನೋಟಕ್ಕೆ ಕಾಣ್ತಿರುವಂಥದ್ದು. ಹೌದು ರಾಘವೇಂದ್ರ, ಯಾಕಂದ್ರೆ ಈತ ಲಾಯರ್ ಜೊತೆ ಇರುವಾಗ ಇದು ಖಾಸಗಿ ಹೋಟೆಲ್ನಲ್ಲಿ ಈತನ ಬಂಧನ ಆಯಿತು. ಹಾಗಾಗಿ ಇಷ್ಟು ದಿನ ಸಿಗದಂತಹ ಭಾಸ್ಕರ ಅದು ಹೇಗೆ ಒಂದು ಪ್ರತಿಷ್ಠಿತ ಖಾಸಗಿ ಹೋಟೆಲ್ನಲ್ಲಿ ಲಾಯರ್ ಜೊತೆ ಇರುವಾಗ SITಗೆ ಸಿಕ್ಕಾಕೊಂಡ ಅನ್ನುವಂಥ ಅನುಮಾನ ಕೂಡ ಮೂಡುತ್ತೆ. ಯಾಕಂದ್ರೆ ಇವರೆಲ್ಲ ಕಡೆ ಬಲೆ ಬೀಸಿದ್ರು, ಆತನ ಮನೆಯವರ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ರು, ಇಷ್ಟು ಹುಡುಕಾಡಿದ್ರು ಕೂಡ ಯಾಕೆ ಇಷ್ಟು ದಿನ ಭಾಸ್ಕರ್ ಸಿಕ್ಕಿಲ್ಲ, ಆದರೆ ಇವತ್ತು ಸಡನ್ ಆಗಿ ಹೇಗೆ ಸಿಕ್ಕಿದ, ಇವೆಲ್ಲ ಕೂಡ ಸಾಕಷ್ಟು ಅನುಮಾನಗಳನ್ನು ಮೂಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹೋಪ್ ಕೂಡ ಇದೆ. ಈ ಒಂದು ಈತನ ಬಂಧನದಿಂದ ಅಶ್ವಿನ್ ರಾವ್ ಮತ್ತೆ ಈ ಲೋಕ ಡೀಲ್ಗಳು ಮತ್ತೆ ಲೋಕಾಯುಕ್ತ ಇವೆಲ್ಲದರಲ್ಲಿ ಏನೇನು ನಡೆದಿದೆ ಅನ್ನುವಂಥದ್ದು ಒಂದಿಷ್ಟು ಪ್ರಮುಖ ಮಾಹಿತಿಯನ್ನ ಬಾಯಿ ಬಿಡಬಹುದು. SIT ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಈ ಎಲ್ಲಾ ಮಾಹಿತಿ ಹೊರಬರಬಹುದು ಅನ್ನುವಂಥ ಒಂದು ಆಶಾ ಮನೋಭಾವ ಕೂಡ ಇದೆ. ಹೋರಾಟಗಾರರಲ್ಲಿ ಇರುವಂತಹ ತೀವ್ರ ಅಸಮಾಧಾನ ಅಂದ್ರೆ ಇದುವರೆಗೂ ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಅವರ ವಿಚಾರಣೆ ನಡೆದಿಲ್ಲ. ಅವರ ಬಂಧನ ಆದಾಗಲೇ ಒಂದು ಸಮಾಧಾನ ಅಥವಾ ಈ ಒಂದು SIT ತನಿಖೆಗೆ ನಿಜವಾದ ಅರ್ಥ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದ್ವು. ಆದರೆ ನಾವು ಹೀಗೂ ಭಾವಿಸಬಹುದಾ, SITಯ ತನಿಖಾ ಮಾದರಿ ಈ ರೀತಿಯಾಗಿರುತ್ತೆ, ಹಂತ ಹಂತವಾಗಿ ವಿಚಾರಿಸಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕ ನಂತರವಾಗಿ ಈ ಮುಂದಿನ ವಿಚಾರಣೆಯನ್ನು ಅವರು ಕೈಗೊಳ್ಳುತ್ತಾರೆ ಅನ್ನುವಂಥದ್ದು. ಒಂದು SITಯ ತನಿಖಾ ಪ್ರೊಸೀಜರೇ ಇದು ಅಂತ ಹೇಳ್ಬೋದಾ, ಅಥವಾ ಸರ್ಕಾರ ಮತ್ತು SIT ನಡುವಿನ SR ಹಿರೇಮಠ್ ಹೇಳಿದಾಗೆ ಒಂದು ನಾಟಕಬಾಜಿ ನಡೀತಿದೆ ಅಂತ ಅನ್ಸುತ್ತಾ? ರಾಘವೇಂದ್ರ, ಪ್ರತಿಯೊಂದು ತನಿಖಾ ತಂಡಕ್ಕೆ ಅದರದ್ದೇ ಆದೊಂದು ರೀತಿ ಇರುತ್ತೆ, ನೀತಿಗಳಿರ್ತವೆ. ಆದರೆ ಇಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿರುವಂಥ ಭಾಸ್ಕರ್ ರಾವ್ ಬಂಧನ ಮಾಡೋಕ್ಕೆ ಕೂಡ ಸಾಕಷ್ಟು ಸಾಕ್ಷಿಗಳು ಬೇಕಾಗುತ್ತೆ. ಮತ್ತು ಅವರು ನ್ಯಾಯಮೂರ್ತಿಗಳಾಗಿರೋದ್ರಿಂದಾಗಿ ಎಲ್ಲ ಕೂಡ ತನಿಖೆಗಳು ಸಾಕ್ಷಿಗಳು ನಡೆದ ಬಳಿಕವೇ ಮಾಡಬೇಕಾಗುತ್ತೆ. ಅವಸರದಿಂದ ಮಾಡಿದ್ರೆ ಆಮೇಲೆ ಕೊನೆಗೆ ಏನೂ ದಕ್ಕದೇ ಇರಬಹುದು. ಹಾಗಾಗಿ ಈ ಎಲ್ಲ ಪ್ರೊಸೀಜರ್ನ ಮಾಡ್ತಾರೆ. ಆದರೆ ಇಲ್ಲಿ ಒಂದು ನಾವೇನು ಮಾಡಬೇಕಾದ್ರೆ ವಿಳಂಬ ನೀತಿಯ ಬಗ್ಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನ ಮೂಡುತ್ತೆ. ಯಾಕಂದರೆ ಅಶ್ವಿನ್ ರಾವ್ ಬಂಧನ ಆಯಿತು, ಉಳಿದವರೆಲ್ಲ ಬೇಗ ಬೇಗ ಬಂಧನ ಆಗ್ತಾರೆ. ಆದರೆ ಪ್ರಮುಖ ಕಿಂಗ್ ಪಿನ್ ಆಗಿದ್ದಂಥ ಎಲ್ಲ ಮಾಹಿತಿ ಗೊತ್ತಿದ್ದಂಥ, ಜೊತೆಗೆ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಜೊತೆ ಆತ್ಮೀಯತೆ ಕೂಡ ಹೊಂದಿರುವಂಥ ಭಾಸ್ಕರ್ನ ವಿಳಂಬ, ಅವನನ್ನು ಸೆರೆ ಹಿಡಿಯುವಾಗ ಯಾಕೆ ಇಷ್ಟೊಂದು ವಿಳಂಬ ಆಯಿತು ಅನ್ನುವಂಥದ್ದು. ಹಾಗಾಗಿ ಒಂದು ಕಡೆ ಇವರ ವಿಳಂಬ ನೀತಿ ಒಂದು ಅನುಮಾನಗಳನ್ನು ಮೂಡುತ್ತೆ. ಆದರೆ ಈ ರೀತಿ ಮಾಡಿದ್ರಿಂದ ಇಂಥ ಒಂದು ಆರೋಪಿಗಳನ್ನು ಇವರು ಏನೇನು ಮಾಹಿತಿಯನ್ನು ಕೊಡಬಹುದು. ಮತ್ತು ಏನಂದರೆ ಭಾಸ್ಕರ್ ಒಂದು ಮಾತು ಹೇಳ್ತಿದ್ದ, ಯಾಕಂದರೆ ನಾವು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲೆಲ್ಲ ಕೂಡ CCTVಗಳಿದ್ವು. ನಾವು ಹೋಗ್ತಿದ್ದೆಲ್ಲ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ, ಪ್ರತಿಷ್ಠಿತ ಜಾಗಗಳಲ್ಲಿ, ಮತ್ತು IAS KS ಆಫೀಸರ್ಗಳು ಏನು ಬಂದು ಅಶ್ವಿನ್ ರಾವನ್ನ ಭೇಟಿ ಆಗ್ತಿದ್ರು ಅವೆಲ್ಲ ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ. ಹಾಗಾಗಿ ಅಲ್ಲಿನ CCTV ಫುಟೇಜ್ಗಳನ್ನು ತೆಗೆದ್ರೆ ಗ್ಯಾರಂಟಿ ಎಲ್ಲ ಮಾಹಿತಿಗಳು ಬಾಯಿ ಬಿಡ್ತದೆ, ಎಲ್ಲವೂ ಕೂಡ CCTVಯಲ್ಲಿ ಕವರ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ನನ್ನಲ್ಲೂ ಒಂದಿಷ್ಟು ಸಾಕ್ಷಿ ಇದೆ, ಅದನ್ನು ಕೊಡ್ತೀನಿ ಅಂತ ಆ ಮಾತಿಗೆ ಬದ್ಧನಾಗಿ ಇವತ್ತು ಇರ್ತಾನ ಭಾಸ್ಕರ್ ಅನ್ನುವಂಥದ್ದು ಕೂಡ ನೋಡಬೇಕು, ತನಿಖೆಯಿಂದ ಗೊತ್ತಾಗಬೇಕು. ಯಾವ ರೀತಿ ತನಿಖೆ ನಡೆಸ್ತಾರೆ ಅನ್ನುವಂಥದ್ರ ಮೇಲೆ ಭಾಸ್ಕರ್ ಯಾವ ರೀತಿ ಮಾಹಿತಿಯನ್ನ ಬಾಯಿ ಬಿಡ್ತಾನೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ರಾಘವೇಂದ್ರ. ಓಕೆ ವಿಜಯಲಕ್ಷ್ಮಿ, ನಿಮ್ಮೊಂದಿಗೆ ನಾನು ಮತ್ತೆ ಸಂಪರ್ಕ ಮಾಡ್ತೇನೆ. ಈಗಾಗಲೇ ಹೇಳಿದ ಹಾಗೆ ಭಾಸ್ಕರ್ ಹಲವಾರು ವಿಚಾರಗಳನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದ ಅನ್ನುವಂಥದ್ದು. ಆತ ಹೇಳಿದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ನಿಮ್ಮ ಮುಂದಿದೆ ನೋಡಿ. ಬಟ್ ಒಂದು ಎಲ್ಲ ಆಫೀಸರ್ಸು ಬರ್ತಾ ಇದ್ರು, ನಾನು ಕಣ್ಣಾರೆ ನೋಡಿದ್ದೀನಿ. ನನಗೂ ಭಾರಿ ಗೌರವ ಕೊಡೋರು, ಸಾಹೇಬ್ರ ಜೊತೆಲಿದ್ದೆ ಅಂತೇಳಿ. ನನಗೆ ಯಾರು ಮುಖಾಮುಖಿ ಗೊತ್ತು, ಅದು ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಮೇಡಮ್, ಒಂದು ದಿವಸ ನಾನು ಒಂದು ಕಡೆ ಇದ್ದೆ, ಹೆಸರು ಹೇಳೋದು ಬೇಡ, 2 ವೀಲರಲ್ಲಿ ಒಬ್ಬರು ಬಂದರು ಮೇಡಮ್, ಮೊನ್ನೆ ನಡೆದಿರೋಂಥ ಜಸ್ಟ್ ಒಂದು 15 ಡೇಸ್ ಕೂಡ ಆಗಿಲ್ಲ. ಬಂದರು, ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಯಾರು ಅಂತ. ಆಮೇಲೆ ಕಾರ್ಡ್ ಕೊಟ್ಟರು. ನಾನು ಅದು ಹಿಂಗೆ ಇಟ್ಕೊಂಡು ನೋಡಿದ್ರೆ ಅದು ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿರೋ ತುಂಬ ಟಾಪ್ ಪೋಸ್ಟಲ್ಲಿರುವಂಥ ವ್ಯಕ್ತಿ, ಹೆಸರು ಹೇಳೋದು ಬೇಡ. 2 ವೀಲರಲ್ಲಿ ಬಂದು ಕೈನೆಟಿಕ್ ಹೊಂಡದಲ್ಲಿ ಮುಖ ಮುಚ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ. ಎಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತೆಲ್ಲ ಹೇಳೋಕ್ಕಲ್ಲ, ಮಾತಾಡಿಸ್ತಾರೆ. ನಾನು ದುಡ್ಡು ಮಾಡಿದ್ದೀನಿ ಮೇಡಮ್, ಇಲ್ಲ ಅಂತಲ್ಲ, ನಾನು ಲೈಸನಿಂಗ್ ಮಾಡ್ತೀನಿ. ಇವರೆಲ್ಲ ನಮಗೆ ದುಡ್ಡು ಕೊಟ್ಟಿದ್ದಾರೆ. ಯಾರು ಕೆಲಸ ಮಾಡಿಕೊಡ್ತಾರೋ, ಫೈರ್ ಫೋರ್ಸು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, BBMP, NOCಗಳು ತರಕ್ಕೆ ಹೋಗ್ತೀವಿ. ಬಿಲ್ಡರ್ಸು ಒಂದು 10-15 ಜನ ಬಿಲ್ಡರ್ಸು ನಮಗೆ ದುಡ್ಡು ಕೊಟ್ಟು. ಭ್ರಷ್ಟಾಚಾರದ ವಿರುದ್ಧ ನೇರ ಸಮರ.